ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಆಳ್ವೆನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಅದು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದೀಲಿ. ಅದು ಕುದ್ದಾದಮೇಲೆ ನಾವು ಬೆಲ್ಲನ ಸೇರಿಸ್ಕೋಬೇಕು. ಆಳ್ವೆ ತುಂಬಾ ಒಳ್ಳೆಯದು ನಮಗೆ. ಸುಸ್ತು ಅಥವಾ ಮೈ ಏನಾದರೂ ಸುಸ್ತಾಗಿದ್ದರೆ ಇದನ್ನ ಕುಡಿದ್ರೆ ಮತ್ತು ಸುಸ್ತು ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಇದು ಕುದೀತಾ ಇದೆ. ಈ ಥರ ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕು. ಇದು ಬೆಲ್ಲ ಕರಗೋವರೆಗೂ ಮತ್ತೆ ನಾನು ಕುದಿಸ್ಕೊಳ್ತೀನಿ. ಇವಾಗ ಇದೆಲ್ಲ ಕರಗಬೇಕು ಬೆಲ್ಲ. ಇವಾಗ ಇದು ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತೀನಿ. ಹಾಲನ್ನ ಹಾಕಿ ಒಂದು ಗ್ಲಾಸಿಗೆ ಹಾಕ್ಕೊಂಡು ನಾವು ಇದನ್ನು ಕುಡಿಬೋದು. ಇವಾಗ ನಾನು ಸ್ವಲ್ಪ ಬೇಳೆ ಪಲ್ಯ ಕೂಡ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನಿವಾಗ ಅಲಸಂದಿ ಬೇಳೆ ಸಂಡಿಗೆ ಇತ್ತು, ಸ್ವಲ್ಪ ಅದನ್ನ ಕರೆದು ಇಟ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಕರಿಬೇವು ರೈಸ್ನ ಮಾಡ್ತಾಯಿದ್ದೀನಿ. ಕರಿಬೇವು ರೈಸಿಗೆ ನಾನು 1 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಶೇಂಗಾ ಮತ್ತು ಲವಂಗ, ಮೆಣಸು, ಜೀರಿಗೆ, ಮೆಂತ್ಯನ ತೊಗೊಂಡು ಅದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ. ಹುರಿದು ತಗೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವನ್ನ ಚೆನ್ನಾಗಿ ಹುರ್ಕೋಬೇಕು. ಕರಿಬೇವನ್ನ ಚೆನ್ನಾಗಿ ಇದರಲ್ಲೇ ಎಣ್ಣೆಯಲ್ಲಿ ಹುರ್ಕೊಂಡು ಬಿಡಬೇಕು. ಈ ಥರ ಗರಿ ಗರಿ ಆಗೋವರೆಗೂ ಹುರ್ಕೊಂಡು ಆಮೇಲೆ ಇದನ್ನೆಲ್ಲ ಸೇರಿಸ್ಕೊಂಡು ನಾನು ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಈ ಥರ ನಮಗೆ ಕರಿಬೇವಿನ ಮಸಾಲ ಪೌಡ್ರ್ ರೆಡಿ ಆಗುತ್ತೆ. ಇವಾಗ ಚಿತ್ರಾನ್ನ ಹೆಂಗೆ ಮಾಡ್ತಾರೋ ಹಂಗೆಲ್ಲ ಅದಕ್ಕೆಲ್ಲ ಒಗ್ಗರಣೆಗೆ ಏನು ಹಾಕ್ಕೊತೀವೋ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತೀನಿ. ಇವಾಗ ಕರಿಬೇವು ಪುಡಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕಿ ನಾವು ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೋದು. ನಾನು ಉಪ್ಪು ಸೇರಿಸ್ತಾ ಇಲ್ಲ, ಕರೆಕ್ಟ್ ಇತ್ತು. ಇವಾಗ ರೈಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನಮ್ಮದು ಕರಿಬೇವು ರೈಸ್ ರೆಡಿ ಆಗಿತ್ತು. ಕರಿಬೇವು ನಮಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ, ಆರೋಗ್ಯಕ್ಕೆ. ಇನ್ನು ನಾನು ಜೋಳದ ರೊಟ್ಟಿನ ಈ ಥರ ಗ್ಯಾಸಿನ ಮೇಲೆ ಬಿಸಿ ಮಾಡಿಕೊಂಡೆ. ಇವಾಗ ನಾನು ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ 1 ಕಪ್ಪು ಪುಟಾಣಿ ಹಿಟ್ಟು, 3 ಕಪ್ಪು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಬಿಸಿ ಎಣ್ಣೆ, ಸ್ವಲ್ಪ ಖಾರದ ಪುಡಿ, ಇಂಗು, ಮತ್ತು ಸ್ವಲ್ಪ ಅಜ್ವೈನನ್ನು ನಾನು ಕೈಲೇ ಈ ಥರ ತಿಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೀರಿಗೆ ಕೂಡ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ ಸೋಡಾ ಪುಡಿ. ಇನ್ನು ಸ್ವಲ್ಪ ನಾನು ಇದನ್ನು ಎಲ್ಲ ಕೈಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಳ್ತೀನಿ ನಾನು. ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕಿ ಹಿಟ್ಟನ್ನ ನಾದಿ ಇಟ್ಕೋಬೇಕು. ಆ ಕಡೆ ಎಣ್ಣೆ ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೆ. ಇವಾಗ ಚಕ್ಲಿನ ಈ ಥರ ಒಂದು ಪೇಪರ್ ಹಾಳೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಎಣ್ಣೆ ಕೂಡ ಕಾದಿದೆ. ನಾವು ಎಣ್ಣೆಲೆ ಹಾಕಿ ಚಕ್ಲಿನ ಕರೆದ್ರೆ ಆಯಿತು. ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ, 2 ಹಿಟ್ಟನ್ನ ಯೂಸ್ ಮಾಡಿರೋದು. ಒಂದು ಪುಟಾಣಿ ಹಿಟ್ಟು, ಇನ್ನೊಂದು ಅಕ್ಕಿ ಹಿಟ್ಟು ಅಷ್ಟೇ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಕೂಡ. ಈ ಥರ ಗುಳ್ಳೆಗಳೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಕರ್ಕೋಬೇಕು. ಇದನ್ನೆಲ್ಲ ನಾನು ಕರೆದು ತಗೊಂಡ್ಬಿಡ್ತೀನಿ. ಇದೆಲ್ಲ ಆಗಿದೆ. ಇವಾಗ ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಸಾರಿ ಚಕ್ಲಿನ ಹಾಕ್ಕೊಳ್ತೀನಿ.
ಈ ಥರ ಮತ್ತೆ ನಾನು ಚಕ್ಲಿನ ಹಾಕ್ಕೊಂಡು ಕರೆದು ಇಟ್ಕೊಳ್ತಾ ಇದ್ದೀನಿ. ಚಕ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಈ ಥರ ಎಲ್ಲ ಮಾಡಿ ಇಟ್ಕೊಂಡೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ತೆ.